ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಮಾವಿನಕಾಯಿ ಹೋಳು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಹೆಚ್ಚಿಟ್ಕೊಬೇಕು. ಹೆಚ್ಚಿಟ್ಕೊಳ್ಳೋದು ಹೇಗಪ್ಪ ಅಂದರೆ ನೋಡಿ, ಇದ್ರದ್ದು ವಾಟೆ ಇರುತ್ತಲ್ಲ, ಮಾವಿನ ಹಣ್ಣಿನ ವಾಟೆ ಇರುತ್ತಲ್ವ, ಅದೇ ಥರ ಕಾಯಲ್ಲೂ ಇರುತ್ತೆ. ಇಲ್ಲಿ ತಾಗಿಸ್ಕೋಬಾರ್ದು, ಆ ಥರ ಹೆಚ್ಚಿಟ್ಕೋಬೇಕು. ಆ ಥರ ಹೆಚ್ಚಿಟ್ಕೊಂಡು ಹೋಳು ಉಪ್ಪಿನಕಾಯಿನ ಎಳೆದಿದ್ದರೆ ಹಾಗೆ ಹಾಕ್ಬೋದು. ಅದೇ ಸ್ವಲ್ಪ ಬಲ್ತಿದೆ ನೋಡಿ, ಬಲ್ತಿರೋದ್ರಿಂದ ಮೇಲಿಂದಷ್ಟೇ ತಕ್ಕೊಂಡು ಉಪ್ಪಿನಕಾಯಿ ಹಾಕ್ತಿದ್ದೀನಿ. ಮತ್ತು ಇದ್ರದ್ದು ಇನ್ನೂ ಕ್ಲೀನಾಗಿ ತಕ್ಕೊಂಡು ಇದ್ರ ಪಲ್ಯ ಮಾಡ್ತೀನಿ. ಓಕೆನಾ? ಪಲ್ಯ ಮಾಡಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ತುಂಬ ಈಸಿಯಾಗಿ ಸುಲಭವಾಗಿ ನಾನೆಲ್ಲ ಹೇಳಿಕೊಡುವಂತಹ ಉಪ್ಪಿನಕಾಯಿ ಪಲ್ಯ ಇವೆಲ್ಲ ಬೇಗ ಒಂದು 5 ನಿಮಿಷದಲ್ಲೇ ಮಾಡುವಂಥ ಅಡುಗೆಗಳನ್ನು, ಉಪ್ಪಿನಕಾಯಿಗಳನ್ನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರಿ, ಓಕೆನಾ? ನನಗಂತೂ ಮೊದಲು ಉಪ್ಪಿನಕಾಯಿ ಎಲ್ಲ ಹಾಕಕ್ಕೆ ಬರ್ತಿರಲಿಲ್ಲ. ಅಯ್ಯೋ ಎಷ್ಟು ಕಷ್ಟನಪ್ಪ ಅನ್ಕೋತಿದ್ದೆ. ಎಲ್ಲ ನಮ್ಮೂರ ಕಡೆಯಿಂದ, ತವ್ರ ಮನೆಯಿಂದ, ಅಕ್ಕನ ಮನೆಯಿಂದ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಈಗ ಕಲ್ತ್ಕೊಂಡಿದ್ದೀನಿ. ಈಗ ಈ ಥರ ಹೋಳು ಉಪ್ಪಿನಕಾಯಿ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಈ ಥರ ಕಲಿಸುವಾಗ ಸ್ವಲ್ಪ ಅರಿಶಿಣ ಕೂಡ ಹಾಕಿ ಕಲಿಸ್ಕೋಬೇಕು. ಮತ್ತು ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆ ಇದೇ ಥರ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಈ ಉಪ್ಪಿನಕಾಯಿಗೆ ಈ ಹೋಳು ಇದೆಯಲ್ಲ, ಮಾವಿನಕಾಯಿ ಹೋಳು, ಇದಕ್ಕೆಲ್ಲ ಉಪ್ಪು ತಾಗಬೇಕು. ಆ ಥರ ಕಲಿಸ್ಬೇಕು. ಅಂದರೆ ಸ್ವಲ್ಪನೂ ನೀರು ಮಾತ್ರ ಇದಕ್ಕೆ ಮಾವಿನಕಾಯಲ್ಲಿ ಇರಬಾರ್ದು. ಆ ಥರ ತೊಳೆದು ಒರೆಸಿಟ್ಕೊಂಡು ಆಮೇಲೆ ಈ ಥರ ಹೆಚ್ಚಿ ಈ ಥರ ಕಲಿಸ್ಬಿಟ್ಟು, ಓಕೆನಾ? ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಚೆನ್ನಾಗಿ ಗಟ್ಟಿ ಮುಚ್ಚಳ ಇರುವ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಪುನಃ ನಾಳೆ ಬೆಳಗ್ಗೆ ಇದಕ್ಕೆ ಖಾರ ಹಾಕುವ ವಿಡಿಯೋವನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.